ವೆಲ್ಕಮ್ ಟು ಡಿಜಿಟಲ್ ಇಂಡಿಯಾ. ನನ್ನ ಹೆಸರು ಮೋಹನ್ ದಾಸ್. ನಾನು ನಿಮಗೋಸ್ಕರ PHP ಟ್ಯುಟೋರಿಯಲ್ ಆನ್ಲೈನ್ ಆಗ್ತಾ ಇದ್ದೀನಿ. ಇವಾಗ ಒಂದು PHPಲ ಸ್ಕೋಪ್ ಆಫ್ ವೇರಿಯಬಲ್ ಗ್ಲೋಬಲ್ ವೇರಿಯಬಲ್ ಏನಂತ ನಾವು ಈ ಲೆಸನ್ಲ ನೋಡೋಣ. ಸೊ ಗ್ಲೋಬಲ್ ವೇರಿಯಬಲ್ ಅಂತ ಏನಂತ, ಯಾವಾಗ ಒಂದು ಡಿಕ್ಲೇರ್ ಔಟ್ಸೈಡ್ ಡಿಕ್ಲೇರ್ ಕ್ರಿಯೇಟ್ ಮಾಡಿಬಿಟ್ಟು ಆ ವೇರಿಯಬಲ್ಸ್ನ ವಿತಿನ್ ಫಂಕ್ಷನ್ ಒಳಗಡೆ ರೀಕಾಲ್ ಮಾಡಿ ಆಕ್ಸೆಸ್ ಮಾಡುವುದು ಒಂದು ವೇರಿಯಬಲ್ ಗ್ಲೋಬಲ್ ವೇರಿಯಬಲ್ ಅಂತಾರೆ. ಸೊ ಆ ಥರ ಒಂದು ವೇರಿಯಬಲ್ ಯಾವ ಥರ ಒಂದು ಒಳಗಡೆ ಆಕ್ಸೆಸ್ ಮಾಡೋಣ ಅಂತ ನೋಡೋಣ. ಸೊ ಒಂದು ವೇರಿಯಬಲ್ ಔಟ್ಸೈಡ್ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ತೀನಿ, ಅದನ್ನು ವ್ಯಾಲ್ಯೂ ಅಸೈನ್ ಮಾಡ್ತಾಯಿದ್ದೀನಿ 15 ಅಂತ. ಆ್ಯಂಡ್ ಸೆಕೆಂಡ್ ವೇರಿಯಬಲ್ ನಾನು ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಅದನ್ನು B, ಅದನ್ನು ವ್ಯಾಲ್ಯೂ ನಾನು ಅಸೈನ್ ಮಾಡ್ತಾಯಿದ್ದೀನಿ 25 ಅಂತ. ಇವಾಗ ಇದು 2 ವೇರಿಯಬಲ್ಸ್ ಔಟ್ಸೈಡ್ನ ಡಿಕ್ಲೇರ್ ಮಾಡಿದ್ದೀನಿ. ಇವಾಗ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡೋಣ. ಫಂಕ್ಷನ್ಸ್ ಅಂತ ಏನಂತ ನಾನು ನೆಕ್ಸ್ಟ್ ಲೆಸನ್ನ ಕವರ್ ಮಾಡ್ತೀನಿ. ಸೊ ಮೈ ಫಂಕ್ಷನ್ ನೋಡಿ, ಇವಾಗ ಒಂದು ಫಂಕ್ಷನ್ ಕ್ರಿಯೇಟ್ ಆಗುತ್ತೆ. ಇವಾಗ ಔಟ್ಸೈಡ್ ಡಿಕ್ಲೇರ್ ವೇರಿಯಬಲ್ಸ್ ಅಂದರೆ A ವೇರಿಯಬಲ್ ಆ್ಯಂಡ್ B ವೇರಿಯಬಲ್ ಇನ್ಸೈಡ್ ನಾನು ಆಕ್ಸೆಸ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಅದಕ್ಕೆ ಮುಂಚಿನ ಒಂದು ಇನ್ಸೈಡ್ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ತೀನಿ. ಸೊ ವ್ಯಾಲ್ಯೂ 20 ಕೊಟ್ಬಿಡ್ತೀನಿ. ಇದನ್ನು ಆ್ಯಕ್ಚುಲಿ ಲಾಸ್ಟ್ ಲೆಸನ್ ಕವರ್ ಮಾಡಿದ್ದೀನಿ. ಏನಂತ ಕವರ್ ಮಾಡಿದ್ದೀನಿ, ಲೋಕಲ್ ವೇರಿಯಬಲ್ ಅಂತ. ಸೊ 15. ಇವಾಗ ಇದನ್ನು ಸಿ ವೇರಿಯಬಲ್ ಕ್ರಿಯೇಟ್ ಮಾಡಿಬಿಟ್ಟು ಈ ಎರಡು ವ್ಯಾಲ್ಯೂನು ಪ್ಲಸ್ ಮಾಡಿ ಅಡಿಷನ್ ಮಾಡಿ ಇದೆಲ್ಲ ಸ್ಟೋರ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಸೊ B ವೇರಿಯಬಲ್ ಎರಡು ಸ್ಟೋರ್ ಆಗುತ್ತೆ. ಇವಾಗ ಅದನ್ನು ಎಕ್ಕೋ ಮಾಡಬೇಕಂದ್ರೆ ಡಿಸ್ಪ್ಲೇ ಮಾಡಬೇಕಂದ್ರೆ ಏನು ಮಾಡಬೇಕು, ಪ್ರಿಂಟ್ ಕಮಾಂಡ್ ಎಕ್ಕೋ ಕೀವರ್ಡ್ಸ್ ಯೂಸ್ ಮಾಡಿ ವೇರಿಯಬಲ್ C ಅಂದರೆ ಅದನ್ನು ಕ್ರಿಯೇಟ್ ಮಾಡ್ತೀನಿ, ಕಾಲ್ ಫಾರ್ ಮಾಡ್ತೀನಿ. ಇವಾಗ ಯಾವಾಗ ನಾನು ಇವಾಗ ಪೇಜ್ ರಿಫ್ರೆಶ್ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಡಿಸ್ಪ್ಲೇ ಆಗಲ್ಲ. ಯಾಕೆಂದರೆ ಅದನ್ನು ನಾನು ಫಂಕ್ಷನ್ಸನ್ನು ಯಾವಾಗ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತೀವೋ ಆ ಫಂಕ್ಷನ್ಸ್ ಎಲ್ಲಿಲ್ಲ ಬೇಕೋ ಅಲ್ಲಿ ಅದನ್ನು ರೀಕಾಲ್ ಮಾಡಬೇಕು. ಯಾವಾಗ ರೀಕಾಲ್ ಮಾಡಿದ್ರು ಆವಾಗ ಮಾತ್ರ ಫಂಕ್ಷನ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಮೈ ಫಂಕ್ಷನ್ಸ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಮೈ ಫಂಕ್ಷನ್ಸ್ ಫಂಕ್ಷನ್ಸ್ ಹೆಸರು ನೇಮ್ ಮಾತ್ರ ಇಲ್ಲಿ ನಾನು ರೀಡಿಕ್ಲೇರ್ ಮಾಡಿದ್ದೀನಿ. ರೀಡಿಕ್ಲೇರ್ ಮಾಡಿಬಿಟ್ಟು ಇವಾಗ ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ರಿಫ್ರೆಶ್ ಮಾಡಿ ನೋಡಿ 35 ಬಂತಿದೆ. ಇಲ್ಲಿ ಒಳಗಡೆ ಫಂಕ್ಷನ್ ಒಳಗಡೆ ಆ ವೇರಿಯಬಲ್ಸ್ ಅಸೈನ್ ಮಾಡಿದ್ದೀನಿ. ಬಟ್ ನೀವು ಇವಾಗ ಸೇಮ್ ವೇರಿಯಬಲ್ಸ್ ಸೇಮ್ ಫಂಕ್ಷನ್ಸ್ ಒಂದು ಸೆಕೆಂಡ್ ಫಂಕ್ಷನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಒಂದು ಸೆಕೆಂಡ್ ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ ಇಟ್ಕೊಳ್ಳಿ. ಈ ಫಂಕ್ಷನ್ ಹೆಸರು 2 ಅಂತ ಇಟ್ಕೊಳ್ಳಿ. ನಾನು ಅದನ್ನು ಅಗೈನ್ ರೀಡಿಕ್ಲೇರ್ ಮಾಡಬೇಕು, ಕಾಲ್ ಫಾರ್ ಮಾಡಬೇಕು. ಯಾವಾಗ ರೀಕಾಲ್ ಫಾರ್ ಮಾಡ್ತೀನಿ ಆವಾಗ ಮಾತ್ರ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇದರದ್ದು ವ್ಯಾಲ್ಯೂ ನಾನು ಒಂದು 15 ಕೊಡ್ತೀನಿ ಇಟ್ಕೊಳ್ಳಿ. ಇದನ್ನು 20 ಕೊಟ್ಬಿಟ್ಟು ಇವಾಗ ನಾನು ಯಾವಾಗ ಡಿಕ್ಲೇರ್ ಮಾಡ್ತೀನೋ ಇದು ಒಂದು ಪೇಜ್ ಲೈನ್ ಬ್ರೇಕ್ ಬೇಕಾಗುತ್ತೆ. ಸೊ ಅದಕ್ಕೆ ಲೈನ್ ಬ್ರೇಕ್ ಕೊಡ್ತೀನಿ ಒಂದು. ಇವಾಗ ಜಸ್ಟ್ ರನ್ ಮಾಡಿ ನೋಡಿ, ಇವಾಗ 2 ವ್ಯಾಲ್ಯೂಸ್ ಡಿಫ್ರೆಂಟ್ ವ್ಯಾಲ್ಯೂಸ್ ಡಿಸ್ಪ್ಲೇ ಆಗುತ್ತೆ. ಯಾಕಂದರೆ ಸೇಮ್ ವ್ಯಾಲ್ಯೂ ಡಿಸ್ಪ್ಲೇ ಬೇಕಂದರೆ ವ್ಯಾಲ್ಯೂಸ್ ಎರಡು ಒಂದು 14 ಕೊಟ್ಬಿಡ್ತೀನಿ ನೋಡಿ. ಡಿಫ್ರೆಂಟ್ ವ್ಯಾಲ್ಯೂಸ್ ಡಿಸ್ಪ್ಲೇ ಆಗುತ್ತೆ, ಯಾಕಂದರೆ ಡಿಫ್ರೆಂಟ್ ವ್ಯಾಲ್ಯೂಸ್ ನಾವು ಅಲ್ಲಿ ಡಿಕ್ಲೇರ್ ಮಾಡಿದ್ದೀವಿ. ಅರ್ಥ ಆಯ್ತಾ? ಇವಾಗ ನಾವು ನೋಡೋಣ ಒಂದು ಗ್ಲೋಬಲ್ ವೇರಿಯಬಲ್ ಯಾವ ಥರ ಕಾಲ್ ಫಾರ್ ಮಾಡುತ್ತೆ. ಸೊ ಔಟ್ಸೈಡ್ ವ್ಯಾಲ್ಯೂಸ್ ನಾನು ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿಬಿಟ್ಟು ಜಸ್ಟ್ ಬಿಫೋರ್ ಇನ್ಸೈಡ್ ಫಂಕ್ಷನ್ ವರ್ಡ್ ಕ್ರಿಯೇಟ್ ಮಾಡಿ ಬಿಫೋರ್ ಒಂದು ಗ್ಲೋಬಲ್ ಅಂತ ಒಂದು ಕೀವರ್ಡ್ಸ್ ಮಾತ್ರ ಇನ್ಸರ್ಟ್ ಮಾಡಬೇಕು. ಕೀವರ್ಡ್ಸ್ ಅಂತ ಟೈಪ್ ಮಾಡಿಬಿಟ್ಟು ಜಸ್ಟ್ ವ್ಯಾಲ್ಯೂಸ್ ರೀಅಸೈನ್ ಮಾಡಬೇಕಾಗಿಲ್ಲ. ಸೊ ಅದನ್ನು ಇವಾಗ ಹೋಗ್ಬಿಟ್ಟು ಟೆಸ್ಟ್ ಮಾಡಿ ಔಟ್ಸೈಡ್ ಏನು ವ್ಯಾಲ್ಯೂ ನಾವು ಕೊಟ್ಟಿದ್ದೀವೋ ಅದು ಒಳಗಡೆ ಡಿಕ್ಲೇರ್ ಆದಾಗ ನಿಮಗೆ 18 ಕೊಟ್ಬಿಡ್ತೀನಿ. ಸೊ 80 + 25 ಎಷ್ಟು ಬರುತ್ತೆ, 105 ಬರುತ್ತೆ. ಸೊ ಇವಾಗ ಜಸ್ಟ್ ಚೆಕ್ ಮಾಡಿ ನೋಡಿ, ಫಸ್ಟ್ ವ್ಯಾಲ್ಯೂಸ್ ನಮ್ಮದು ಔಟ್ಸೈಡ್ ಡಿಕ್ಲೇರ್ ಮಾಡಿದ ವ್ಯಾಲ್ಯೂಸ್ನ ಒಳಗಡೆ ತೊಗೊಂಡು ಈ ಫಂಕ್ಷನ್ ಒಳಗಡೆ ರೀಕಾಲ್ ಮಾಡಿ ಅದನ್ನು ಆಕ್ಸೆಸ್ ಮಾಡಿ ರಿಸಲ್ಟ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಇದನ್ನೇ ಹೇಳ್ತಾರೆ, ಈ ವೇರಿಯಬಲ್ ಹೇಳ್ತಾರೆ ಗ್ಲೋಬಲ್ ವೇರಿಯಬಲ್. ಯಾಕೆಂದರೆ ವೇರಿಯಬಲ್ ನಾವು ಔಟ್ಸೈಡ್ ಅಸೈನ್ ಮಾಡಿದ್ವಿ. ಸೊ ಸೇಮ್ ವೇರಿಯಬಲ್ಸ್ನ ಇವಾಗ ಒಂದು ವೇರಿಯಬಲ್
ಔಟ್ಸೈಡ್ ವೇರಿಯಬಲ್ನು ಒಂದು ವೇರಿಯಬಲ್ ಇನ್ಸೈಡ್ ಫಂಕ್ಷನ್ ವೇರಿಯಬಲ್ ಯೂಸ್ ಮಾಡೋಣ. ಅದಾವುದು ಒಂದು ಗ್ಲೋಬಲ್ ವೇರಿಯಬಲ್, ಒಂದು ಲೋಕಲ್ ವೇರಿಯಬಲ್. ಲೋಕಲ್ ವೇರಿಯಬಲ್ ಏನು, ಒಂದು ವ್ಯಾಲ್ಯೂಸ್ ಫಂಕ್ಷನ್ ನೋಡೋಲ್ಲ ಯಾವಾಗ ಕಾಲ್ ಫಾರ್ ಮಾಡ್ತಿರೋ ಆ ಫಂಕ್ಷನ್ ಯಾವಾಗ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಟೈಮ್ಲ ಫಿನಿಶ್ ಆದ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆದಮೇಲೆ ಅದು ಲೋಕಲ್ ವೇರಿಯಬಲ್ ವ್ಯಾಲ್ಯೂಸ್ ಡಿಲೀಟ್ ಆಗುತ್ತೆ. ಅದನ್ನೇ ಲೋಕಲ್ ವೇರಿಯಬಲ್ ಅಂತ ಹೇಳ್ತಾರೆ. ಸೊ ಲೋಕಲ್ ವೇರಿಯಬಲ್ ನಾನು ಬಿ ಕೊಟ್ಬಿಡ್ತೀನಿ. ಲೋಕಲ್ ವೇರಿಯಬಲ್ಗೆ ವ್ಯಾಲ್ಯೂ ನಾವು ಅಸೈನ್ ಮಾಡಬೇಕು, ಯಾಕಂದರೆ ಅದು ಲೋಕಲ್ ವೇರಿಯಬಲ್. ಸೊ ಅಸೈನ್ ಮಾಡ್ತೀನಿ 10 ಅಂತ. 10 + 80 ಎಷ್ಟಾಯ್ತೆ, 90 ಆಗುತ್ತೆ. ನೋಡಿ ಇವಾಗ ಸಮ್ ಅನ್ಎಕ್ಸ್ಪೆಕ್ಟೆಡ್ ಬರ್ತಾ ಇದೆ, ಏನೋ ಎರರ್ ಬರ್ತಾ ಇದೆ, ಚೆಕ್ ಮಾಡೋಣ. ಸಾರಿ, ಯಾಕೆಂದರೆ ನಾನು ಸ್ಟೇಟ್ಮೆಂಟ್ ಕ್ಲೋಸ್ ಮಾಡಿಲ್ಲ, ಅದಕ್ಕೆ ಎರರ್ ಬಂದಿದ್ದೆ. ಸೆಮಿಕೊಲನ್ ಹಾಕಿ ಸ್ಟೇಟ್ಮೆಂಟು ಕ್ಲೋಸ್ ಮಾಡಬೇಕು. ಇವಾಗ 19 ಬಂದಿದೆ. ಇನ್ ದ ಸಿಮಿಲರ್ ವೇಸ್ ಇವಾಗ ಸೆಕೆಂಡ್ ಫಂಕ್ಷನ್ಸ್ ಸೇಮ್ ವೇರಿಯಬಲ್, ಅதாவது ಔಟ್ಸೈಡ್ ಡಿಕ್ಲೇರ್ ಮಾಡೋ ವೇರಿಯಬಲ್ಸ್ ಅಗೇನ್ ನೀವು ಇದು ಒಳಗಡೆ ಇಲ್ಲಿ ಸೆಕೆಂಡ್ ಫಂಕ್ಷನ್ ಕಾಲ್ ಫಾರ್ ಮಾಡಬೇಕಂದ್ರೆ ಈಸಿ ಸಿಂಪಲ್ ಒಂದು ಗ್ಲೋಬಲ್ ವೇರಿಯಬಲ್ ಹಾಕಿ ಇದನ್ನು ಡೆಲೀಟ್ ಮಾಡಿ ನೀವು, ಯಾಕೆಂದರೆ ಅದು ಡೆಲೀಟ್ ಮಾಡಿಬಿಟ್ಟು. ಸೊ ಬಿ ವ್ಯಾಲ್ಯೂ ನಾನು ಒಳಗಡೆ ಹೊಸ ವ್ಯಾಲ್ಯೂಸ್ ಅಸೈನ್ ಮಾಡಿದ್ದೀನಿ. ಸೊ ಎರಡು ಡಿಫರೆಂಟ್ ವ್ಯಾಲ್ಯೂಸ್ ಅಸೈನ್ ಮಾಡಿದ್ವಿ. ಸೊ ಲೋಕಲ್ ವೇರಿಯಬಲ್ ಒಂದು ವ್ಯಾಲ್ಯೂ ಲೋಕಲ್ ವೇರಿಯಬಲ್ ಫಸ್ಟ್ ಫಂಕ್ಷನ್ಗೆ 10 ಕೊಟ್ಟಿದ್ದೀವಿ, ಆ್ಯಂಡ್ ಸೆಕೆಂಡ್ ಫಂಕ್ಷನ್ಗೆ 14 ಕೊಟ್ಟಿದ್ದೀವಿ. ಸೊ ಅದಕ್ಕೆ ಇವಾಗ ಸೆಕೆಂಡ್ ವೇರಿಯಬಲ್ ಯಾವಾಗ ಕಾಲ್ ಫಾರ್ ಆಗುತ್ತೆ ನೋಡಿ, ಚೆಕ್ ಮಾಡಿ ನೋಡಿ. ಸೊ ಡಿಫರೆಂಟ್ ವ್ಯಾಲ್ಯೂಸ್ ನಿಮಗೆ ಡಿಸ್ಪ್ಲೇ ಆಗುತ್ತೆ, ಯಾಕೆಂದರೆ ಫಸ್ಟ್ ವೇರಿಯಬಲ್ ಬೇಕಂದ್ರೂ ಸೇಮ್ ಇರ್ಬೋದು, ಬಟ್ ಸೆಕೆಂಡ್ ವೇರಿಯಬಲ್ ವಿತಿನ್ ಲೋಕಲ್ ವೇರಿಯಬಲ್ ವ್ಯಾಲ್ಯೂಸ್ ಡಿಫ್ರೆಂಟ್ ಇದೆ, ಅದಕ್ಕೆ ಅವ್ರ ವ್ಯಾಲ್ಯೂಸು ಡಿಫ್ರೆಂಟ್ಗೆ ನಿಮಗೆ ತೋರಿಸ್ತಾ ಇದೆ. ಇದನ್ನೇ ಹೇಳ್ತಾರೆ, ಒನ್ಸ್ ಔಟ್ಸೈಡ್ ಡಿಕ್ಲೇರ್ ವೇರಿಯಬಲ್ಸ್ನ ಇನ್ಸೈಡ್ ವಿತಿನ್ ಫಂಕ್ಷನ್ ಒಳಗಡೆ ನೀವು ಅದನ್ನು ರೀಕಾಲ್ ಮಾಡಬೇಕಂದ್ರೆ ಅದು ಗ್ಲೋಬಲ್ ವೇರಿಯಬಲ್ ಅಂತಾರೆ. ನಾವು ಮರಿಬೇಡ ಯೂಟ್ಯೂಬ್ಲ ಸಬ್ಸ್ಕ್ರೈಬ್ ಮಾಡಿ. ನಾವು ನೆಕ್ಸ್ಟ್ ಲೆಕ್ಷನ್ಲ ಸ್ಟ್ಯಾಟಿಕ್ ವೇರಿಯಬಲ್ ಏನಂತ ನೋಡೋಣ. ಥ್ಯಾಂಕ್ ಯು.